ಎಲ್ಲ ಹೇಳಲಿಲ್ಲ ಇಲ್ಲ ಸಾಮಾನ್ಯ ಯಾರು ಸ್ವಲ್ಪ ಹೇಳ್ತಾರೆ ಯಾಕಂದ್ರೆ ಹಾಡೋರೇ ಬೇಕಾದಷ್ಟು ಜನ ಕೇಳಿ ಇಷ್ಟಪಡ್ತಾರಲ್ಲ ದಟ್ ಇಸ್ ಇಟ್ಸೆಲ್ಫ್ ಇಸ್ ಗ್ರೇಟ್. ನಾನು ಸೇರಿಸ್ಬಿಟ್ನಲ್ಲ ಸೊ ಹಾಗೆ ಕಾಪಿರೈಟ್ ಹೋಯ್ತು. ಹಾಗೆ ಅದು ಹಾಡು ಹಾಕಿದಾಗ ಅಪ್ಲೋಡ್ ಮಾಡಿದಾಗ ಇದಕ್ಕೆ ಕಾಪಿರೈಟ್ ಇಶ್ಯೂ ಏನು ಬರೋದಿಲ್ಲ. ಇಲ್ಲ ಬರೋದಿಲ್ಲ ಯಾಕಂದ್ರೆ ನಾನು ತುಂಬಾ ಜಾಸ್ತಿ ಮಾಡಿದಾಗ ಬರ್ತದೆ. ಅದು ಬಂದ್ರು ಬರ್ಬೋದು ಗೊತ್ತಿಲ್ಲ. ನೀವು ಇವಳು ಸುರಭಿ, ನಿಮ್ಮ ಹೆಸರು ಅರಬಿ. ನೀವು ಅಮೇರಿಕಾದಲ್ಲಿ ಹುಟ್ಟಿ ಈಗ PS ಕಾಲೇಜಲ್ಲಿ ಮಾಡ್ತಾ ಇದ್ದೀರಿ, ಅಮ್ಮನ ಸ್ಕೂಲಲ್ಲೇ ಕಾಲೇಜಲ್ಲೇ ಇದ್ದೀರಿ. ಈಗ ನಿಮ್ಮ ಈ 3 ಜನರ ಟೀಮನ್ನು ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ಬೋದು. ಈಗ ನಮಗೋಸ್ಕರ ಸ್ಪೆಷಲ್ ಆಗಿ ಏನು ಹಾಡಾಡ್ತೀರಿ ಅಂತ ಈಗ ನೀವು ಕಲಿತಾ ಇದ್ದೀವಿ. ಮಾಡ್ತೀರಿ. ಯಾವ್ದೆಲ್ಲ ಇನ್ಸ್ಟ್ರೂಮೆಂಟ್ ಗೊತ್ತಿದೆ? ನಂಗೆ ಬರೀ ಸದ್ಯಕ್ಕೆ ಬರೀ ಎರಡೇ, ಯಾವ್ದು? ಕೀಬೋರ್ಡ್ ಮತ್ತೆ ವೀಣೆ ಮತ್ತೆ ಹಾಡ್ತೀನಿ. ಇದು ಅಂದ್ರೆ ನಮ್ಮ ಪ್ರಾಪರ್ ಸ್ಟುಡಿಯೋ ಸೆಟಪ್ ಅಲ್ಲ. ಒಂದು ಈಗ ಕೆಲವರೆಲ್ಲ ಈಗ ಟೂರ್ಗೆಲ್ಲ ಹೋದಾಗ ಅಡಿಗೆ ಭಟ್ರು ಸಿಕ್ಕಿದ್ದಲ್ಲೇನೋ ತಗೊಂಡೇನೋ ಮಾಡ್ತಾರಲ್ಲ, ಆ ತರ ಇದ್ದಿದ್ದ ಸ್ಪೀಕರ್ಗೆ ತೆಗೆದು ಮೈಕ್ ಇಲ್ಲ, ಇವಳು ಬೇರೆ ಅಂತ ಬೇರೆ ಹೇಳ್ತಾ ಇದ್ದಾರೆ, ಏನೋ ಒಂದು ಮಾಡ್ಕೊಂಡು 1 ನಿಮಿಷದೊಂದು 3 ಜನ ಇನ್ವಾಲ್ವ್ ಆಗಿರೋದು ಒಂದು ಮಾಡೋಣ. ಇದು ಹಾಡು ನೀವು ಕೇಳಿ ಗೊತ್ತಿಲ್ಲ, ಐ ಥಿಂಕ್ ಸುಮಾರು ಯಾವಾಗ 1970s ಟೈಮಲ್ಲಿ ಬಂದದ್ದು. ಉಪಾಸನೆ ಅಂತ ಒಂದು ಕನ್ನಡದಲ್ಲಿ ಒಂದು ಚಿತ್ರಣ ಬಂತು, ಪುಟ್ಟಣ್ಣ ಅವರದು. ಅದರಲ್ಲಿ ಕಂಪ್ಲೀಟ್ ವೀಣೆ ಓರಿಯೆಂಟೆಡ್, ಒನ್ ಆಫ್ ದ ವೆರಿ ಫ್ಯೂ ಕನ್ನಡ ಮೂವೀಸ್ ವೇರ್ ದ ಫೋಕಸ್ ವಾಸ್ ಆನ್ ವೀಣೆ. ಈಗ ಸಂಗೀತದೆಲ್ಲ ಮಲಯಾಳ ಇದೆಲ್ಲ ಬಂದಿದೆ ಎಷ್ಟೊಂದು, ಬಟ್ ಅದು ವೀಣೆ ಮೇಲೆ ಅದು ಆರತಿ ವೀಣೆ ನುಡಿಸೋಳು. ಸೊ ಆ ತರದೊಂದು ಒಂದೇ ಹಾಡನ್ನ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ದು ಸಿಗ್ನೇಚರ್ ಬೇಕಲ್ಲ, ಸಮಥಿಂಗ್ ಯುನೀಕ್ ಆಗಿ. ಅದೇ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಭಾಸ್ಕರ್ ಅವರ ಇನ್ನೊಂದು ಕಂಪೋಸಿಷನ್ 2 ತಗೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿರೋದು ಒಂದು. ಅದನ್ನು ನೀವು ಹಾಡುಗಾರರೊಟ್ಟಿಗೆ ಕಂಪೋಸಿಂಗ್ ಸಹ ಮಾಡಿದ್ದೀರಿ. ಅದೇ ಸೌಂಡೆಡ್ ಲೈಟ್ಸ್ ಅದೆಲ್ಲದಕ್ಕೂ. ಆಮೇಲೆ ಅದು ಸಿಡಿಗಳೆಲ್ಲ ಕಂಪೋಸ್. ಈ ಕನ್ನಡ ಫಿಲ್ಮ್ಗೆ ಯಾವ್ದು ಕರೆದಿಲ್ಲ ನೀವು? ನಾನು ಬಿಟ್ಬಿಡ್ಬೇಕು ಈಗ, ರೆಗ್ಯುಲರ್ ಕೆಲಸ ಯಾವನ ಅಲ್ಲಿ ನಿಮ್ಮ ಮನೋಮೂರ್ತಿ ಅಂತೆಲ್ಲ ಇದ್ರಲ್ಲ, ಅವರೆಲ್ಲ ಪರಿಚಯ ಇದೆ ನಿಮ್ಗೆ? ಅಲ್ಲಿ ಪರಿಚಯ ಅಂತಿಲ್ಲ, ಬಟ್ ಗೊತ್ತು ಅವ್ರಿಗೂ ನಾನು ಗೊತ್ತು, ಅಂದ್ರೆ ಕೆಲವು ಇದರಲ್ಲೆಲ್ಲ ಗೊತ್ತು. ಬಟ್ ಅಲ್ಲಿದ್ರೆ ಮಾಡ್ಬೋದು, ಇಲ್ಲಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಸಿನಿಮಾಕ್ಕೆ ಯಾವ್ದು ಹಾಡೆಲ್ಲ ಹೇಳಲಿಲ್ಲ? ಇಲ್ಲ ಸಾಮಾನ್ಯ ಯಾರು ಸ್ವಲ್ಪ ಹೇಳ್ತಾರೆ, ಯಾಕಂದ್ರೆ ಹಾಡೋರೇ ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜನ ಚಾನ್ಸ್ ಕೊಡಿ ಅಂತ ಕೇಳೋರು ಇದ್ದಾರೆ. ಹಾಗಿರುವಾಗ ನಾವೆಲ್ಲ ಯಾರು? ಸೊ ನಮ್ದು ನಾವು ಮಾಡಿರೋ ಯುನಿಕ್ ಕಂಟೆಂಟ್ ಅನ್ನ ಜನ ಕೇಳಿ ಇಷ್ಟಪಡ್ತಾರಲ್ಲ, ದಟ್ ಇಸ್ ಇಟ್ಸೆಲ್ಫ್ ಇಸ್ ಗ್ರೇಟ್. ಅದು ನಿಮಗೆ ಕಾಪಿರೈಟ್ ಏನಾರು ಇದೆ ನಿಮ್ಮ ಕಂಪೋಸಿಷನ್ಗೆ? ನಮ್ದೇ ಕಂಪೋಸಿಷನ್ ಇಲ್ಲ, ಬಟ್ ನಾನು ಮಾಡೋ ಕೆಲವರಲ್ಲೆಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕೆಲವು ಸಾಂಗ್ ತಗೊಳ್ತೀನಿ, ನಾನು ಅದನ್ನ ಇನ್ನೊಂದ್ಸಲ ಬೇರೆ ತರ ಮಾಡುವಾಗ ಅದರಲ್ಲಿ ಕೆಲವು ಸಲ ಅದು ಟೈಮ್ ಮ್ಯಾಟರ್ಸ್ ಅನ್ಸುತ್ತೆ. 1 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಆದ್ರೆ ಇಫ್ ಇಟ್ ಮ್ಯಾಚಸ್ ವಿತ್ ದಿ ಒರಿಜಿನಲ್ ಕಂಟೆಂಟ್ ಅದೇ ಆಗ್ಬೇಕಾಗಿಲ್ಲ. ನಾನು ನನ್ನೇ ಇದ್ರಲ್ಲಿ ಹಾಡಿದ್ರು ಸಹ ಈಗ ಯಾವುದೊಂದು ಮಾಣಿಕ್ಯ ವೀಣಾ ಅಂತ ಏನೋ ಮಾಡಿದೆ, ಅದರಲ್ಲಿ ಒಂದು 6 ನಿಮಿಷ ಏನೋ ಇತ್ತು. ಮಾಣಿಕ್ಯ ವೀಣಾ ಎಲ್ಲ ಹಾಕೊಂಡು ಲಾಸ್ಟ್ ಅಲ್ಲಿ ಇದು ಶುಕಪ್ರಿಯೇ ಅಂತೇನೋ ಬಂತು. ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಕಾಪಿರೈಟ್ ಕಂಟೆಂಟ್ ಅಂತ ಬಂತು. ಅರೆ ಏನಪ್ಪ ಅಂತ ಮಾಡೋದು, ಕೊನೆಗೆ ನಾನು ಬೇರೆ ಒಂದು ಆಲಾಪ್ ಮಾಡಿದೆ, ಆಗ ಕಾಪಿರೈಟ್ ಹೋಯ್ತು. ಸರಿಮ ಪದ ರೇ ಸುಧಾ ಸಮುದ್ರ ಇದು ಒರಿಜಿನಲ್ ಅಲ್ಲಿ ಇಲ್ಲ, ನಾನು ಸೇರಿಸ್ಬಿಟ್ನಲ್ಲ, ಸೊ ಹಾಗೆ ಕಾಪಿರೈಟ್ ಹೋಯ್ತು. ಹಾಗೆ ಅದು ಕೆಲವರು ಆ ತರ ಏನೋ ಅಲ್ಗೋರಿದಮ್ಸ್ ಎಲ್ಲ ಇದೆ. ಹಾಗೆ ಮಾಡೋಣ.
ಸುಂದರಿ ಸಂಜೆಯು ಬಂದಾಗ ಆಗ ಚಂದ ಆವುಷೆ ನಗುವಾಗ ಲೋಕವೇ ಚಂದ ಸರಿಗ ಸರಿಗ ಮಮಗ ಮ ಮಪದ ಮಪದದ ಮಪದನಿ ಮಪದನಿ ಮರಣಿ ಮದನಿ ದಾದನಿ ಸರಿಗ 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 ಸಂಧ್ಯೆಯು ಬಂದಾಗ ಆಗ ಚಂದ ಆವುಷೆ ನಗುವಾಗ ಲೋಕವೇ ಚಂದ ಬಳಕು ಬಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ನಿದರಿಗ ಸರಿಗ ಸರಿಗ ಮಪದ ಮನಿದ ದನಿ 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 ನಿದರಿಗ ಮಗ ದನಿ ನಿದ ಮ ಮಗ ಗ ಸ ಎಲ್ಲೆಲ್ಲೂ ಸಂಗೀತವೇ ಸಂಗೀತವೇ ಇದು ಅದೇ ಎರಡು ಹಾಡುಗಳದು, ಎರಡು ನಮ್ಮ ವಿಜಯ ಭಾಸ್ಕರ್ ಅವ್ರದ್ದೇ, ಎರಡು ಒಂದೇ ರಾಗದ್ದು. ಸಾರಮತಿ ಅಂತ ರಾಗದ ಹೆಸರು. ಅವರು ಕರೆಕ್ಟ್ 10 ವರ್ಷದ ಹಿಂದೆ ಉಪಾಸನೆಯಲ್ಲಿ ಕಂಪೋಸ್ ಮಾಡಿದ್ರು. 10 ವರ್ಷದ ನಂತರ ಮಲಯಾಳದಲ್ಲಿ ಅದೇ ರಾಗದ್ದು ನಮ್ಮ ಯೇಸುದಾಸ್ ಅವರು ಹಾಡಿದ್ದು, ಅದೆರಡದ್ದು ಮಿಕ್ಸ್ ಮಾಡಿಕೊಂಡು ನಾವೊಂದು ವರ್ಲ್ಡ್ ಮ್ಯೂಸಿಕ್ ಡೇ ಟೈಮ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಹೀಗೆ ಇದೇ ಹಾಡು ಇದನ್ನ ಎರಡು ಮಿಕ್ಸ್. ಈಗ ನಮ್ಗೆ ಈಗ ಹಾಡು ಹಾಕಿದಾಗ ಅಪ್ಲೋಡ್ ಮಾಡಿದಾಗ ಇದಕ್ಕೆ ಕಾಪಿರೈಟ್ ಇಶ್ಯೂ ಏನು ಬರೋದಿಲ್ಲ? ಇಲ್ಲ, ಬರೋದಿಲ್ಲ. ಯಾಕಂದ್ರೆ ನಾನು ತುಂಬಾ ಜಾಸ್ತಿ ಮಾಡಿದಾಗ ಬರ್ತದೆ. ಅದು ಬಂದ್ರು ಬರ್ಬೋದು, ಗೊತ್ತಿಲ್ಲ. ಬೇರೆ ಎಲ್ಲ ರಿಚ್ನೆಸ್ ಇದೆ ಇದ್ರಲ್ಲಿ, ಬರೀ ಇದಕ್ಕೆಲ್ಲ ಮಾಡ್ಲಿಕ್ಕಿಲ್ಲ. ಇದ್ದಿದ್ದೆ ಚೂರು ಚೂರು ಒಂದೊಂದು ಸ್ಟಾಂಡ್ ಯಾವ ಮಾಡ್ಲಿಕ್ಕೆ ಹೇಳಿದ್ರೆ ಅದೇ ಇನ್ನೊಂದ್ಸಲ ಬಿಗಿನ್ ಮುಡಿಸ್ತೀರ ನನಗೆ ಮಾಡ್ಬೋದು. ಈಗ ಇನ್ನೊಂದು ಹೇಳ್ತೀರಾ? ಸಾಕ ಇಷ್ಟ ಸಾಕ ಅಂತ. ಸಾಕ.